ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ ಆಗಿದೆ. ತುಂಬಾನೇ ಕೆಲಸ ಇತ್ತು, ತುಂಬಾ ಕೆಲಸಗಳು ಪೆಂಡಿಂಗ್ ಇತ್ತು. ಅದನ್ನೆಲ್ಲದೂ ಕೂಡ ಮುಗಿಸ್ಕೊಂಡಿದ್ದಾಯ್ತು. ಒಂಥರ ಇವತ್ತು ಸಂಡೇ ಆದ್ರೂ ಕೂಡ ಫುಲ್ಲು ಬಿಸಿ ಶೆಡ್ಯೂಲ್ ಅಂತಾನೆ ಹೇಳ್ಬೋದು. ಇವತ್ತು ಫುಲ್ ಡೇ ಹೇಗಿತ್ತು, ಹಾಗೆ ಡಿಫ್ರೆಂಟ್ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ನೋಡಿ. ನಾನಿವತ್ತು ನಿಮ್ಮೆಲ್ಲರಿಗೂ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಗಟ್ಟಿ ಚಟ್ನಿನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇನ್ನು ಕಡಲೆಕಾಳು ಮತ್ತೆ ಬಾಳೆಕಾಯಿನ ಬಳಸ್ಕೊಂಡು ತುಂಬಾ ಟೇಸ್ಟಿಯಾಗಿ ಮಸಾಲ ಸಾರು ಕೂಡ ಮಾಡ್ಕೋಬಹುದು. ಅದನ್ನು ಕೂಡ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ಸಿಂಪಲ್ ಆಗಿ ಹಾಗೇನೆ ಯಾವುದೇ ಕ್ರ್ಯಾಕಸ್ ಇಲ್ಲದೆ ನೀಟಾಗಿ ಹಾಗೇನೆ ಕರೆಕ್ಟ್ ಸ್ವೀಟ್ನ ಅಳತೆನ ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ ಜಾಮೂನ್ನ ಕೂಡ ಮಾಡ್ಕೊಂಡಿದ್ದೆ. ಹೇಗೆ ಮಾಡೋದಂತ ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಬೆಲ್ ಐಕಾನ್ ಬಟನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆಯ್ತಾ ಅಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ನಾನು ರಿಫೈಂಡ್ ಆಯಿಲ್ನ ತರಿಸಿಟ್ಕೊಂಡಿದ್ದೆ. ಸೊ ಹಪ್ಳ ಬೋಂಡ ಈ ರೀತಿ ಏನಾದರೂ ಕರಿಯೋದಕ್ಕೆ ಆಗುತ್ತೆ ಅಂತ ಹೇಳಿ, ಸೊ ಅದನ್ನು ಒಂದು ಬಾಕ್ಸಿಗೆ ಈ ರೀತಿಯಾಗಿ ಫಿಲ್ ಮಾಡ್ಕೋತಾ ಇದ್ದೀನಿ. ತುಂಬ ದಿನದಿಂದ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ರೀಫಿಲ್ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ. ಆ ಕಾರಣಕ್ಕೆ ಇವತ್ತು ಒಂದು ಬಾಟಲ್ಗೆ, ಅಂದರೆ ನಾವು ಗಾಣದಿಂದ ಎಣ್ಣೆನ ತೊಗೊಂಡು ಬರ್ತೀವಲ್ವ ಅಡುಗೆನ ಮಾಡೋದಕ್ಕೆ, ಅದೇ ಬಾಟಲ್ ಒಂದು ಖಾಲಿ ಆದ ನಂತರ ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಇವತ್ತು ನಾನು ಇಡ್ಲಿನ ಮಾಡ್ತಾಯಿದ್ದೀನಿ. ಸೊ ಮಿಲಿಟ್ಸ್ ಬಳಸ್ಕೊಂಡು ಇಡ್ಲಿನ ಮಾಡ್ತಾಯಿದ್ದೀನಿ. ಊದಲು ಮಿಲಿಟ್ಸ್ನ ಬಳಸ್ಕೊಂಡು ಇಡ್ಲಿನ ಮಾಡ್ಕೊಳ್ಳೋದಕ್ಕೆ ನಿನ್ನೆ ಬೆಳಗ್ಗೆನೆ 1 ಕಪ್ ಉದ್ದಿನ ಬೇಳೆಗೆ 2 ಕಪ್ ಆಗೋಷ್ಟು ಮಿಲಿಟ್ಸ್ನ ಹಾಕಿ ನಿನ್ನೆ ಬೆಳಗ್ಗೆನೆ ನೆನೆ ಹಾಕೋದಕ್ಕೆ ಇಟ್ಕೊಂಡಿದ್ದೆ. ಹಾಗೆಯೇ ಸಂಜೆ ನಾನು ಇದನ್ನು ರುಬ್ಬಿ ಹಾಗೆ ನೀಟಾಗಿ ಕಲಸಿ ಇಟ್ಟಿದ್ದೆ. ಇನ್ನು ಬೆಳಗ್ಗೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಉಬ್ಬಿತ್ತು. ಈಗ ನಾನು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನ ಹಾಕಿ ಕಲಸಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಇಡ್ಲಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಸ್ವಲ್ಪ ಕ್ಯಾರೆಟ್ ಹಾಗೆಯೇ ಸಬ್ಸಿಗೆ ಸೊಪ್ಪನ್ನ ಹಾಕಿ ಇಡ್ಲಿನ ಮಾಡ್ಕೋತಾ ಇದ್ದೀನಿ. ಅದು ತಟ್ಟೆ ಇಡ್ಲಿನ ಮಾಡಿಕೊಂಡ್ರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಇಲ್ಲಿ ನಾನು ಚಿಕ್ಕದ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ, ಹಾಗೆಯೇ ಸಬ್ಸಿಗೆ ಸೊಪ್ಪನ್ನ ಕೂಡ ತೊಗೊಂಡಿದ್ದೀನಿ. ಆಲ್ರೆಡಿ ಒಂದು ಸತಿ ತೊಳೆದಿಟ್ಕೊಂಡಿದ್ದೆ. ಸೊ ಇವಾಗ ನಾನು ಮತ್ತೆ ಇನ್ನೊಂದು ಸತಿ ಕ್ಯಾರೆಟ್ನ ತೊಳಿತಾ ಇದ್ದೀನಿ. ಸೊಪ್ಪನ್ನ ನಾನು ತೊಳೆದು ಫ್ರಿಜ್ಜಲ್ಲಿ ಇಡಲ್ಲ, ಬಟ್ ಎಲ್ಲ ತರಕಾರಿನ ತೊಳೆದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಮೊದಲು ಇಲ್ಲಿ ಸಬ್ಸಿಗೆ ಸೊಪ್ಪಿನ ಕೆಳಗಿನ ಭಾಗ ಅಂದರೆ ಬುಡ ಏನಿರುತ್ತೆ ಅಲ್ಲ, ಅದು ತುಂಬ ದಪ್ಪ ಇರುತ್ತೆ. ಇಡ್ಲಿಯಲ್ಲಿ ಸ್ವಲ್ಪ ದಪ್ಪದಾಗಿ ಸಿಕ್ಕಿದ್ರೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಈ ರೀತಿಯಾಗಿ ಬುಡ ಎಲ್ಲ ಇತ್ತಲ್ವ ಅದನ್ನು ಫಸ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ನಾವು ಬೇಕಿದ್ರೆ ಸಾಂಬಾರಿಗೆ ಅಥವಾ ಪಲ್ಯ ಮಾಡ್ತಾ ಇದ್ರೆ ಅದಕ್ಕೆ ಹಾಕ್ಕೊಳ್ಬೋದು. ಇನ್ನು ಸಬ್ಸಿಗೆ ಸೊಪ್ಪನ್ನ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಕ್ಯಾರೆಟ್ನ ನಾನು ತುರ್ಕೋತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟ್ ಸಿಪ್ಪೆನ ತೆಗಿತಾ ಇಲ್ಲ. ನಾನು ಕ್ಯಾರೆಟ್ನ ತಂದಿದ್ದ ದಿನವೇ ಚೆನ್ನಾಗಿ ತೊಳೆದಿಟ್ಟಿರ್ತೀನಿ. ಹಾಗೆ ಅದ್ರ ಮೇಲೆ ಮಣ್ಣಿದ್ರೆ ಎಲ್ಲದೂ ಕೂಡ ನೀಟಾಗಿ ತೊಳೆದಿರೋ ಕಾರಣಕ್ಕೆ ಮೇಲ್ಗಡೆ ಯಾವುದೇ ಥರ ಗಲೀಜಿರಲ್ಲ. ಆ ಕಾರಣಕ್ಕೆ ಸಿಪ್ಪೆ ಸಮೇತ ತುರ್ಕೋತಾ ಇದ್ದೀನಿ. ಸಿಪ್ಪೆಯಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಾವು ಸಿಪ್ಪೆ ಸಮೇತ ತಿನ್ನೋದು ತುಂಬಾ ಒಳ್ಳೆಯದು. ಇನ್ನು ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಇಡ್ಲಿ ಬ್ಯಾಟರ್ಗೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡಿದ್ದೀನಿ. ನನಗೆ ಕಮೆಂಟನ್ನು ಹಾಕಿದರು, ಈ ಪ್ಯಾನ್ ಅಂದರೆ ಐರನ್ ಪ್ಯಾನ್ ನೀವೆಲ್ಲಿ ತೊಗೊಂಡ್ರಿ ಅಂತ ಹೇಳಿ. ನಾನು ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈನೂ ಕೂಡ ಮಾಡಿದ್ದೀನಿ. ಹಾಗೆ ಹೊಸಬ್ರು ನೋಡ್ತಿರೋರ್ಗೂ ಕೂಡ ಡೌಟ್ ಇರುತ್ತೆ ಅಲ್ವಾ, ಅವರು ಕಮೆಂಟ್ ಹಾಕ್ದೇನೂ ಕೂಡ ಇರ್ಬೋದು. ಸೊ ಅವರಿಗೆಲ್ಲ ಈ ಮೆಸೇಜ್. ಸೊ ಈ ಪ್ಯಾನ್ನ ನಾನು ಊರಿಂದ ತೊಗೊಂಡು ಬಂದಿದ್ದು, ಯಾವುದೇ ಥರ ಆನ್ಲೈನಲ್ಲಿ ತೊಗೊಂಡಿಲ್ಲ. ಹಾಗೆ ಇವಾಗ ಒಂದು ಪ್ಯಾನಿಗೆ 1.5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿ ಚೆನ್ನಾಗಿ ಉರಿ ಇಟ್ಟಿದ್ದೆ. ಕಾದಿದ ನಂತರ ಹಾಕಿಬಿಟ್ಟು ಸಿಡಿಸ್ಕೋಬೇಕಾದ್ರೆ ಈ ರೀತಿ ತಟ್ಟೆನ ಮುಚ್ಚಿ ಆವಾಗ ಆಫ್ ಮಾಡಿ, ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದರ ಹಸಿ ಸ್ಮೆಲ್ ಹೋಗಬೇಕು, ಜೊತೆಗೆ ಅದರಲ್ಲಿರುವಂಥ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಿರಬೇಕು. ನಂತರ ಇಲ್ಲಿ ನಾನು ಸ್ಟವ್ನ ಹಚ್ಕೊಂಡು ಕಂಪ್ಲೀಟ್ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾನು ಇದಕ್ಕೆ ಮತ್ತೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಗೆ ಕ್ಯಾರೆಟ್ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು.
ಅರ್ಧ ಭಾಗದಷ್ಟು ಬೆಂದಿರಬೇಕು. ಯಾಕಂದರೆ ನಾವು ಇಡ್ಲಿಗೆ ಮಿಕ್ಸ್ ಮಾಡಿದ ನಂತರ ಇಡ್ಲಿನ ಹಾಕಿದಾಗ ಅದು ಹಬೆಯಲ್ಲಿ ಅಷ್ಟು ನೀಟಾಗಿ ಬೇಯಲ್ಲ. ಇಲ್ಲಿ ನಾವು ಯಾವ ರೀತಿಯಾಗಿ ಬೇಯಿಸಿರ್ತೀವಿ ಅಲ್ವಾ, ಅದೇ ಹದದಲ್ಲಿ ಇಡ್ಲಿಯಲ್ಲೂ ಇರುತ್ತೆ. ಸೊ ಈ ರೀತಿ ಕಂಪ್ಲೀಟಾಗಿ ಬೆಂದು ಹಾಕಿದ್ರೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಆ ಕಾರಣಕ್ಕೆ ಮೀಡಿಯಮ್ ಆಗಿ ಬೇಯಿಸ್ಬಿಟ್ಟು ಹಿಟ್ಟಿಗೆ ಮಿಕ್ಸ್ ಮಾಡಿದ್ರೆ ಬೆಟರ್. ಇವಾಗ ಇದನ್ನು ನಾನು ಹಾಗೆ ಮುಚ್ಚಿ ಎತ್ತಿಟ್ಕೋತೀನಿ. ಯಾಕಂತ ಹೇಳಿದ್ರೆ ಬಿಸಿ ಬಿಸಿದನ್ನು ನಾವು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ತಣ್ಣಗಾಗಲಿ, ನಂತರ ನಾನು ಇದನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೋತೀನಿ. ಅಷ್ಟರೊಳಗೆ ಕೌಂಟರ್ ಟಾಪ್ ಸ್ಟವ್ನ ಸಿಡ್ದಾಗೆಲ್ಲ ನಾನು ಈ ರೀತಿಯಾಗಿಯೇ ಒರೆಸ್ಕೋತಾ ಇರ್ತೀನಿ. ಹುರಿದಿಟ್ಕೊಂಡಿರುವಂಥ ಒಗ್ಗರಣೆ ಅಂದರೆ ಕ್ಯಾರೆಟ್ ಮತ್ತು ಸಬ್ಸಿಗೆ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಕೂಡ ತಣ್ಣಗಾಗಿತ್ತು. ಸೊ ಇವಾಗ ಅದನ್ನು ನಾನು ಹಿಟ್ಟಿಗೆ ಹಾಕೋತಾ ಇದ್ದೀನಿ. ನೋಡ್ಬೋದು, ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲೂ ಕೂಡ ಗಟ್ಟಿಯಾಗಿರಲ್ಲ, ಹಾಗೆ ಗಂಟಾಗೂ ಇರಲ್ಲ. ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಒಂದು 2 ನಿಮಿಷ ಹಾಗೆ ಬಿಡಿ. ಅದಾದ ಮೇಲೆ ಇಡ್ಲಿಗೆ ಈ ರೀತಿಯಾಗಿ ನೀವು ತಟ್ಟೆ ಇಡ್ಲಿ, ಗುಂಡಿ ಇಡ್ಲಿ ಯಾವುದನ್ನು ಮಾಡ್ಕೋತೀರ ಆ ಪ್ಲೇಟ್ಸಿಗೆ ಹಾಕ್ಕೊಂಡು ಇಡ್ಲಿನ ಮಾಡ್ಕೋಬೋದು. ಇನ್ನು ಪಾಪುಗೆ ಟೆಸ್ಟ್ ಸ್ಟಾರ್ಟ್ ಆದಾಗಿಂದ ನಾವು ಎಲ್ಲೂ ಕೂಡ ಹೊರಗೆ ಹೋಗಿರಲಿಲ್ಲ. ಎಸ್ಪೆಷಲಿ ರೇಷನ್ ಆಗಿರಲಿ, ತರಕಾರಿನೂ ಕೂಡ ತಂದಿರಲಿಲ್ಲ. ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ರೇಷನ್ನ ತಂದರೆ ಎಲ್ಲದೂ ಕೂಡ ಜೋಡಿಸ್ಬೇಕಾಗತ್ತೆ. ಇನ್ನು ತರಕಾರಿನೂ ತಂದರೂ ಕೂಡ ಅದನ್ನು ಕೂಡ ಆರ್ಗನೈಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಜೊತೆಗೆ ನಾನು ತಿಂಡಿನ ತಿಂದಿದ ನಂತರ ಹೊರಗಡೆ ಹೋಗಿ ಈ ರೀತಿ ಎಲ್ಲ ರೇಷನ್ನ ಕೂಡ ತೊಗೊಂಡು ಬಂದ್ವಿ. ನಾವು ಒಂದೊಂದು ಸತಿ ಒಂದೊಂದು ಕಡೆ ಹೋಗ್ತೀವಿ. ಇಲ್ಲೇ ಹೋಗ್ತೀವಿ ಅಂತ ಏನಿಲ್ಲ. ಒಂದೊಂದು ಸತಿ ನಮ್ಮ ಮನೆ ಹತ್ರ ಬೈ ಆ್ಯಂಡ್ ಸೇವ್ ಅಂತ ಇದೆ, ಅಲ್ಲೂ ಕೂಡ ಹೋಗ್ತೀವಿ. ಅಥವಾ ಡಿ ಮಾರ್ಟಿಗೆ ಹೋಗ್ತೀವಿ. ಇನ್ನು ಬಿಗ್ ಬಜಾರ್ ಅಂತ ಹೇಳ್ತೀವಲ್ವ, ಅಂದರೆ ಈಗ ಸ್ಮಾರ್ಟ್ ಬಜಾರ್ ಆಗಿದೆ ಅಲ್ವ, ಅಲ್ಲಿಗೂ ಕೂಡ ಹೋಗ್ತೀವಿ. ಸೊ ಇವತ್ತು ನಾವು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ. ಕ್ವಿಕ್ಕಾಗಿ ಏನೆಲ್ಲ ಬೇಕು ಅದನ್ನೆಲ್ಲ ಕೂಡ ತೊಗೊಂಡು ಬಂದಿದ್ದಾಯಿತು. ಸೊ ಇವತ್ತು ರೆಗ್ಯುಲರ್ ಆಗಿ ಏನೆಲ್ಲ ರೇಷನ್ ತರ್ತೀವಲ್ವ ಕೇಕ್ ಮಾಡೋಕ್ಕೆ, ಯಾವಾಗಲೂ ನಾನು ಕೇಕ್ ತಿನ್ನಬೇಕಂತ ಅನ್ನಿಸ್ದಾಗ ಕೇಕ್ನ ಮಾಡ್ತಾ ಇರ್ತೀನಿ. ಇನ್ನು ಎಲ್ಲ ಥರದ ಕಾಳುಗಳು ಜಾಸ್ತಿ ತರ್ತೀನಿ, ಎಲ್ಲ ಥರದ ಬೇಳೆಗಳನ್ನ ಜಾಸ್ತಿ ತೊಗೋತೀನಿ. ಇನ್ನು ಬೇರೆ ಬೇರೆದು ಏನಿರುತ್ತೆ ಅದನ್ನ ರೆಗ್ಯುಲರ್ ಆಗಿ ತೊಗೊಳ್ತೀನಿ. ಕಾಳು ನಾವು ಅಡುಗೆ ಮಾಡೋದ್ರಿಂದ ಕಡಿಮೆ ಅಂತ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಉಪ್ಪು, ಎಣ್ಣೆ ಈ ರೀತಿದೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ತರ್ತೀನಿ. ಎಕ್ಸ್ಪೆಷಲಿ ಎಣ್ಣೆನ ನಾವು ಎಲ್ಲೂ ಕೂಡ ತರಲ್ಲ. ತುಂಬ ನಾವೇನಾದರೂ ಈ ಕರಿಬೇಕು ಜಾಸ್ತಿ ಅಂತ ಇದ್ದಾಗ ಅಥವಾ ನೆಂಟರು ಬಂದಾಗ ಜಾಸ್ತಿ ಬೋಂಡಾ ಬಜ್ಜಿ ಮಾಡಬೇಕು ಅಂತಿದ್ರೆ ಆವಾಗ ನಾವು ರೀಫೈಂಡ್ ಆಯಿಲ್ನ ತರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಒಂದೇ 1 ಲೀಟ್ರನ್ನ ಈ ಎಕ್ಸ್ಟ್ರಾವಾಗಿ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿ ಅಂದರೆ ಬೇಕಾಗತ್ತೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಮನೆ ಹತ್ರ ಇರುವಂಥ ಗಾನದ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ನಮಗೆ ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ ಇವೆರಡು ಎಣ್ಣೆನ ತಗೊಂಡು ಬರ್ತೀನಿ. ಸೊ ಇವೆರಡನ್ನ ನಾನು ಕುಕ್ಕಿಂಗ್ಗೆ ಬಳಸ್ಕೊತೀನಿ. ಇವಾಗ ಎಲ್ಲ ರೇಷನ್ನ ಕೂಡ ಅನ್ಪ್ಯಾಕ್ ಮಾಡಿದಾಯಿತು. ಸೊ ಇವಾಗ ನಾನೆಲ್ಲ ಬಾಕ್ಸಿಗೆ ಅರೇಂಜ್ ಮಾಡ್ಕೋಬೇಕು. ಮೊದಲು ನಾನು ಫ್ರಿಜ್ಜಲ್ಲಿ ಇಟ್ಟಿರುವಂಥ ಬಾಕ್ಸ್ಗಳನ್ನ ಆಚೆ ಎತ್ತಿಟ್ಕೊಂಡು ನಂತರ ಅದಕ್ಕೆ ರಿಫಿಲ್ ಮಾಡ್ಕೋತೀನಿ. ಇನ್ನು ಇಲ್ಲಿ ನಾನು ನಿಮಗೆ ಒಂದು ಐಟಮ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ, ನಾನೇ ಆರ್ಡ್ರ್ ಮಾಡಿರುವಂಥದ್ದು. ಫ್ರಿಜ್ಜಿಗೆ ತರಕಾರಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದು. ಹಾಗೆಯೇ ಈ ರೀತಿಯಾದ ಸ್ವಲ್ಪ ದೊಡ್ಡ ಬಾಕ್ಸ್, ಅಂದರೆ ಇದನ್ನು ನಾವು 2 in 1 ರೀತಿಯಲ್ಲಿ ಬಳಸ್ಕೋಬೋದು. ಒಂದೇನೆಂದರೆ ಇದರೊಳಗಡೆ ಪಾರ್ಟಿಷನ್ ಇದೆ ನೋಡಿ, 3 ಪಾರ್ಟಿಷನ್ಸ್ ಕೊಟ್ಟಿದ್ದಾರೆ. ಸೊ ಒಂದೇ ಕಡೆ ನಾವು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಈ ರೀತಿಯಾಗಿ 3 ಐಟಮ್ ಒಗ್ಗರಣೆಗೆ ಹಾಕುವಂಥ ಐಟಮ್ನ ಇಟ್ಕೋಬೋದು. ಇದು ಒಂದು ಉದ್ದೇಶ. ಆದರೆ ಇನ್ನೂ ಒಂದು ಉದ್ದೇಶ, ಆ ಪಾರ್ಟಿಷನ್ಸ್ ಎಲ್ಲ ಆಚೆ ಎತ್ತಿಟ್ಕೊಂಡ್ಬಿಟ್ರೆ ಯಾವುದಾದ್ರೂ ಒಂದು ತರಕಾರಿ ಜಾಸ್ತಿ ತಂದಿದ್ದೀವಿ ಅಥವಾ ಊರಿಂದ ತೊಗೊಂಡು ಬಂದಿದ್ದೀವಿ ಅಂದರೆ ಫಿಲ್ ಮಾಡ್ಕೋಬೋದು. ಹಾಗೆ ಈ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಏನಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಹಾಗೆ ಹೈ ಕ್ವಾಲಿಟಿಯಲ್ಲಿತ್ತು. ನಾನು ಇದನ್ನು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ನಾನು ಮೀಶೋದಲ್ಲೂ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಗೊತ್ತಿಲ್ಲ ಮೀಶೋದಲ್ಲಿ ಚೆನ್ನಾಗಿ ಬರಲ್ಲ ಅಂತ ಅನ್ನಿಸ್ತು. ಆ ಕಾರಣಕ್ಕೆ ನಾನು ಅಮೆಝಾನಲ್ಲಿ ಬುಕ್ ಮಾಡಿಕೊಂಡೆ. ಆಲ್ರೆಡಿ ನಾನು ವೆಜಿಟೇಬಲ್ಸ್ನ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ, ಆ ಬಾಕ್ಸ್ನ ನಾನು ಮೀಶೋದಲ್ಲೇ ತೊಗೊಂಡಿದ್ದು.
ನಾನು ಈ ರೀತಿಯಾದ ದೊಡ್ಡ ದೊಡ್ಡ ಬಾಕ್ಸ್ನ 2ನ ತೊಗೊಂಡಿದ್ದೀನಿ. ಒಂದು ಯೂಶ್ವಲಿ ನಾನು ಜಾಸ್ತಿ ತರೋದು ಅಂದರೆ ಬೀಟ್ರೂಟ್ ಹಾಗೆ ಟೊಮ್ಯಾಟೊನ ಜಾಸ್ತಿ ತೊಗೊಂಡು ಬರ್ತೀನಿ. ಒಂದು ಟೊಮ್ಯಾಟೊ ಎಲ್ಲ ಅಡುಗೆಗೂ ಬಳಸ್ತೀನಿ. ಹಾಗೆ ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು ಅಥವಾ ಬೀಟ್ರೂಟ್ ಪಲ್ಯ ಜಾಸ್ತಿ ಮಾಡೋದ್ರಿಂದ ಅದನ್ನು ಕೂಡ ತೊಗೊಂಡು ಬರ್ತೀನಿ. ಹಾಗೆ ಇದ್ರ ಜೊತೆಗೆ ನಾನು 2 ಜೀನ್ಸ್ ಪ್ಯಾಂಟ್ನ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಸೊ ಕಂಫರ್ಟಬಲ್ ಆಗಿ ಅಂತ ಅನ್ನಿಸ್ತು. ನಾನಂತೂ ಟ್ರಯಲ್ ಮಾಡೋದಿಲ್ಲ ಎಲ್ಲೋ ಹೋದರೆ. ಸೊ ಇಷ್ಟ ಆಯ್ತಂದರೆ ತೊಗೊಂಡು ಬರೋದು ಅಷ್ಟೇ. ಈಗ ನಾನು ಎಲ್ಲ ಕಾಳಿನ ಸ್ಟೋರೇಜ್ ಬಾಕ್ಸ್ಗಳನ್ನ ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ. ಯಾಕಂತ ಹೇಳಿದ್ರೆ ಕಾಳುಗಳನ್ನು ಆಚೆ ಇಟ್ಕೊಳ್ಳೋದಕ್ಕೆ ಯಾವುದೇ ಥರ ಶೆಲ್ಫ್ ಇಲ್ಲ. ಇನ್ನು ನನ್ನ ಮಗಳು ಈ ಹಣ್ಣು ಬೇಕೇ ಬೇಕಂತ ಹಠ ಮಾಡಿ ತೊಗೊಂಡು ಬಂದಿದ್ದಾಳೆ. ಯಾವುದಾದ್ರೂ ಒಂದು ಡಿಫ್ರೆಂಟ್ ಹಣ್ಣನ್ನು ನೋಡಿದ್ರೆ ಅದು ಅವಳು ತಿನ್ನಬೇಕು, ಇಲ್ಲ ಅಂದರೆ ಅವಳಿಗೆ ಸಮಾಧಾನನೇ ಇರಲ್ಲ. 2 ಡೇಸ್ ಬ್ಯಾಕು ನಮ್ಮ ಆಫೀಸಿಂದ ಬರಬೇಕಾದ್ರೆ ಈ ಹಣ್ಣನ್ನು ಕೊಡಿಸು ಅಂತ ಕೇಳಿದ್ಲು. ನಂತರ ನಾನು ಅದು ರೇಟು ಕೂಡ ನೋಡಿದೆ. ಇಟ್ ವಾಸ್ 400. ಅದಾದಮೇಲೆ ಈ ಹಣ್ಣನ್ನು ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ, ಹೇಗಿರುತ್ತೆ ಗೊತ್ತಿಲ್ಲ ಅಂತ ಹೇಳಿ ಅವತ್ತು ಕೊಡಿಸಿರಲಿಲ್ಲ. ಇವತ್ತು ಶಾಪಿಂಗ್ ಮಾಲಲ್ಲಿ ಕೂಡ ಇತ್ತು. ಹಾಗೆ ಅವ್ರ ಡ್ಯಾಡಿ ಪರ್ಮಿಷನ್ ತೊಗೊಂಡಿದ್ದಾಳೆ. ಬಟ್ ಇವಾಗ ತಿಂದಾಗ ಅವಳಿಗೆ ಸ್ವಲ್ಪ ಹುಳಿ ಅನಿಸಿತ್ತು. ಹಾಗೆ ಅದು ಹಣ್ಣಾಗಿರುವಂಥದ್ದನ್ನು ತಿಂದರೆ ಸ್ವಲ್ಪ ಸಿಹಿ ಬರ್ತಿದೆ. ಅದರಲ್ಲಿರುವಂಥ ಹಣ್ಣೆಲ್ಲ ಕಾಯಿತ್ತು, ಆ ಕಾರಣಕ್ಕೆ ಹಾಗೆ ಇಟ್ಟಿದ್ದಾಳೆ. ಇನ್ನು ಬಟಾಣಿ ಇರ್ಬೋದು, ಕಾಬೂಲ್ ಕಡಲೆಕಾಳು, ತೊಗರಿಬೇಳೆ, ಹೆಸರುಬೇಳೆ, ಈ ರೀತಿ ನಿಮ್ಮ ಮನೆಗಳಲ್ಲಿ ಯಾವ ರೀತಿಯಾಗಿ ಕಾಳುಗಳನ್ನು ತರ್ತೀರ ಅಲ್ವಾ, ಅದೇ ಥರದ ಕಾಳುಗಳನ್ನು ಕೂಡ ನಾನು ತೊಗೊಂಡು ಬಂದಿದ್ದೆ. ಸ್ವಲ್ಪ ಹೋದ ತಿಂಗಳು ಯಾವುದಾದ್ರೂ ಕಾಳು ಮಿಕ್ಕಿದರೆ ಅದನ್ನು ಮೊದಲು ಫಿಲ್ ಮಾಡಿಕೊಂಡು ಇನ್ನು ಇವತ್ತು ತಂದಿರೋವಂಥದ್ದನ್ನು ನೆಕ್ಸ್ಟ್ ಫಿಲ್ ಮಾಡ್ಕೋತೀನಿ. ಅದರಲ್ಲೂ ಮತ್ತೆ ಮಿಕ್ಕಿದ್ರೆ ಈ ರೀತಿಯಾಗಿ ಒಂದು ಕವರಲ್ಲಿ ಕಟ್ಟಿ ಇಟ್ಕೊಂಡ್ರೆ ಇದನ್ನು ಫಸ್ಟು ನಾನು ಬಳಸ್ಕೊತೀನಿ, ನಂತರ ಬಾಕ್ಸಲ್ಲಿರುವಂಥದ್ದನ್ನು ಬಳಸ್ಕೊತೀನಿ. ಇನ್ನು ಮಿಲಿಟ್ಸ್ನ ತರಬೇಕು, ಹಾಗೆ ಗಾಣದಿಂದ ಎಣ್ಣೆ ತರಬೇಕು ಈ ತಿಂಗಳಿಗೆ. ಇವೆರಡನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಇನ್ನು ಟೈಮ್ ಆದಾಗ ಹೋಗಿ ತರಬೇಕು. ಹಾಗೆ ಉದ್ದಿನಬೇಳೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಬಳಸ್ತೀವಿ. ಮಿಲಿಟ್ಸ್ನ ಬಳಸೋದ್ರಿಂದ ಉದ್ದಿನಬೇಳೆ ಬಳಸಿ ದೋಸೆ ಇಡ್ಲಿನ ಮಾಡೋದು ಜಾಸ್ತಿ. ಹಾಗೆ ದಾಲ್ ಕಿಚಡಿ, ಖಾರ ಪೊಂಗಲ್, ಬಿಸಿಬೇಳೆಬಾತ್ ಈ 3 ಅಡುಗೆ ಜಾಸ್ತಿ ಆಗಿರೋದ್ರಿಂದ ತೊಗರಿಬೇಳೆ ಹಾಗೆ ಹೆಸರುಬೇಳೆ ಜಾಸ್ತಿನೇ ತೊಗೊಂಡು ಬಂದು ಇಟ್ಕೋತೀನಿ. ಇನ್ನು ಎಲ್ಲ ಕೂಡ ರೀಫಿಲ್ ಆಯಿತು. ಇನ್ನು ಬಾಕ್ಸಸ್ನ ಫ್ರೀಝರ್ಗೆ ಜೋಡಿಸ್ಕೋಬೇಕು. ನನಗೆ ಈ ರೀತಿಯಾಗಿ ಜೋಡಿಸೋದಕ್ಕೆ ಇಷ್ಟ ಇಲ್ಲ, ಅಂದರೆ ಹೊರಗಡೆನೇ ಇಟ್ಕೋಬೇಕಂತ ಇಷ್ಟ ಇದೆ. ಆದರೆ ಇಲ್ಲಿ ಫೆಸಿಲಿಟಿ ಇಲ್ಲದೆ ಇರೋವಂಥ ಕಾರಣ, ಅಂದರೆ ಅಡುಗೆ ಮನೇಲಿ ಯಾವುದೇ ಥರ ಶೆಲ್ಫ್ ಇಲ್ಲದೆ ಇರೋವಂಥ ಕಾರಣ ನಾನು ಈ ರೀತಿ ಫ್ರೀಝರಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಸೊ ನಾನು 2 ಸತಿ ಬಾಕ್ಸಸ್ನ ತೊಗೊಂಡಿದ್ದೆ. ಒಂದು ಸತಿ ಈ ರೀತಿಯಾದ ಮಿಲ್ಟನ್ ಬಾಕ್ಸಸ್ನ ತೊಗೊಂಡಿದ್ದೆ. ಆಲ್ಮೋಸ್ಟ್ ಇದನ್ನೆಲ್ಲ ತೊಗೊಂಡು ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಆಗೋಗಿದೆ. ಅವಾಗಿಂದನೂ ಕೂಡ ಇದೇ ರೀತಿಯಾಗಿ ಇಟ್ಕೊಂಡೇ ಬರ್ತಾಯಿದ್ದೀನಿ. ಸೊ ಬೇಳೆಗಳು ಹುಳ ಆಗಲ್ಲ ಅಂತ ಹೇಳಿ ಇನ್ನೂ ಒಂದು ಜಾಗ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಇಟ್ಕೊಳ್ಳೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಇನ್ನು ರೀಫಿಲ್ಗೆ ಅಂತ ಹೇಳಿ ಬಾಕ್ಸಸ್ನ ತೊಗೊಳ್ತೀನಿ ಅಲ್ವಾ, ಆವಾಗಲೇ ನಾನು ಬಟ್ಟೆಯಲ್ಲಿ ನೀಟಾಗಿ ಎಲ್ಲದನ್ನು ಕೂಡ ಒರೆಸ್ಕೋತೀನಿ. ಮತ್ತು ಅದಕ್ಕೆ ಅಂತೇಳಿ ಒಂದು ಸಿಂಗಲ್ ಡೇ ಇಟ್ಕೊಂಡು ಒರೆಸ್ಕೊಳ್ಳಲ್ಲ. ಪ್ರತಿ ತಿಂಗಳು ಈ ರೀತಿಯಾಗಿ ರೀಫಿಲ್ ಮಾಡ್ಕೋಬೇಕಾದ್ರೆ ಒರೆಸ್ಕೋತೀನಿ. ಹಾಗೆ ಕೆಳಗಡೆ ಡೋರ್ ಏನಿರುತ್ತಲ್ಲ, ತರಕಾರಿ ತಂದಾಗ ಪ್ರತಿ ಸತಿನೂ ಕೂಡ ಆವಾಗಲೇ ಒರೆಸ್ಕೊಂಬಿಟ್ರೆ ಮತ್ತೆ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಅಂತಲೇ ಹೋಗೋದಿಲ್ಲ. ಇನ್ನು ಡೀಪ್ ಕ್ಲೀನ್ ಯಾವಾಗಲಾದರೂ ಒಂದೊಂದು ಸತಿ ಟೈಮ್ ಇದ್ದಾಗ ಮಾಡ್ಕೋತೀನಿ. ಹಾಗೆ ಮಿಕ್ಕಿರುವಂಥ ಕಾಳುಗಳನ್ನು ಈ ರೀತಿ ಕವರಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಈ ಚಿಕ್ಕ ಟ್ರೇಗೆ ಹಾಕೋತೀನಿ. ಇಲ್ಲಿ ಆಲ್ರೆಡಿ ರವೆ, ಚಿರೋಟಿ ರವೆ, ಕಡಲೆ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಕೂಡ ಇದೆ. ಸೊ ಆ ಕಾರಣಕ್ಕೆ ನಾನು ಈ ಸತಿ ತೊಗೊಂಡು ಬಂದಿಲ್ಲ. ಇದ್ರ ಜೊತೆಗೆ ಮಿಕ್ಕಿರುವಂಥ ಕಾಳುಗಳನ್ನು ಕವರ್ಗೆ ಹಾಕಿ ಕಟ್ಟಿಟ್ಟಿದ್ದೀನಲ್ವ, ಅದನ್ನು ಕೂಡ ಇಟ್ಕೊಂಡು ಜೋಡಿಸ್ಕೋತೀನಿ. ಈಗ ರೇಷನ್ ಎಲ್ಲ ಜೋಡಿಸಿದ್ದಾಯಿತು. ಇವತ್ತು ಭಾನುವಾರ, ನಮ್ಮನೆ ವಾರ ಆಗಿರೋದ್ರಿಂದ ಎಲ್ಲ ದೇವರ ಸಾಮಾನನ್ನ ಈ ರೀತಿಯಾಗಿ ಹುಣಸೆ ನೀರಲ್ಲಿ ನೆನೆಹಾಕಿಟ್ಕೊಂಡಿದ್ದೀನಿ. ನಾನು ಈ ಬೆಳ್ಳಿ ಪಾತ್ರೆಗಳಿರ್ಬೋದು ಅಥವಾ ತಾಮ್ರದ ಪಾತ್ರೆಗಳಿರ್ಬೋದು, ಒಟ್ಟಿನಲ್ಲಿ ದೇವ್ರ ಪಾತ್ರೆಗಳಂತ ಬಂದರೆ ಹುಣಸೆ ನೀರಲ್ಲಿ ಒಂದು 2 ಅವರ್ ನೆನೆಹಾಕ್ಬಿಟ್ರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಈ ತೋರಣನ ನಾನು ಈ ಮನೆಗೆ ಅಂದರೆ ಬಾಡಿಗೆ ಮನೆಗೆ ಬಂದಾಗ ನಾನೇ ಮಾಡ್ಕೊಂಡಿದ್ದು. ತುಂಬ ಸಿಂಪಲ್ ಆಗಿತ್ತು. ಹಾಗೆ ಇದು ಯಾವುದೋ ಒಂದು ಕಡೆ ಸಿಕ್ಕಿತ್ತು, ಹಾಗೆ ಅದನ್ನು ನಾನು ನೀಟಾಗಿ ಪೋಣಿಸ್ಬಿಟ್ಟು ತೋರಣ ಥರ ಮಾಡ್ಕೊಂಡಿದ್ದೆ. ಇನ್ನು ಇವತ್ತು ಭಾನುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಆ್ಯಂಡ್ ಇವತ್ತು ಬೆಳಗ್ಗೆ ಪೂಜೆನ ಮುಗಿಸಿಲ್ಲ,
ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ಈ ಕೆಳಗಡೆ ನಾವು ಅರಿಶಿನ ಕುಂಕುಮ ಈ ಥರ ಎಕ್ಸ್ಟ್ರಾಸ್ ಏನಿರುತ್ತೆ ಎಲ್ಲದಕ್ಕೂ ಕೂಡ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀವಿ ಅಲ್ವಾ, ಆ ಎಲ್ಲ ಬಾಕ್ಸಸ್ನು ಕೂಡ ತೊಳೆಯೋದಕ್ಕೆ ಹಾಕಿದ್ದೀನಿ. ಫುಲ್ ಡೀಪ್ ಕ್ಲೀನ್ ಮಾಡಿದ್ದೀನಿ. ಇನ್ನು ಎಲ್ಲರ ಮನೇಲೂ ದೇವ್ರ ಮನೇಲಿ ಇರುವಂಥದ್ದೇ ಕುಂಕುಮ, ಅರಿಶಿನ ಹಾಗೆ ಕರ್ಪೂರ, ಜೊತೆಗೆ ಈ ಸಾಂಬ್ರಾಣಿ, ಅತ್ತಿ, ಈ ಬತ್ತಿ ಮಾಡೋದಕ್ಕೆ, ಜಜ್ಜಿಬತ್ತಿ ಮಾಡೋದಕ್ಕೆ, ಹಾಗೆ ದೀಪಕ್ಕೆ ಹಾಕುವಂಥ ಎಣ್ಣೆ ಇರ್ಬೋದು, ಗಂಧ ಇರ್ಬೋದು. ಈ ಅರಿಶಿನ ಕೊಂಬನ್ನ ನಾನು ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬಕ್ಕೆ ಬಳಸ್ತೀನಲ್ವ, ಅದು ದೇವ್ರ ಮನೇಲೇ ಇಟ್ಕೋತೀನಿ. ಇನ್ನು ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಎಳ್ಬತ್ತಿನ ಹಚ್ತೀವಲ್ವ, ಆ ಕಣಕ್ಕೆ ಕಪ್ಪು ಕಲರ್ ಬಟ್ಟೆನೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ನನಗೆ ಅಲ್ಲೇ ತೊಗೊಂಡು ಹಚ್ಚೋಕ್ಕೆ ಇಷ್ಟ ಇಲ್ಲ, ಮನೆಯಿಂದ ಮಾಡ್ಕೊಂಡು ಹೋಗೋದಕ್ಕೆ ಇಷ್ಟ ಆಗುತ್ತೆ. ಇನ್ನು ಕುಂಕುಮ ಅರಿಶಿನ ಪ್ಯಾಕೆಟ್ಸ್ ಯಾವುದಾದ್ರೂ ಪೂಜೆ ಇದ್ದಾಗ ತಂದಿರ್ತೀನಿ, ಸ್ವಲ್ಪ ಮಿಕ್ಕಿರುತ್ತೆ ಅಲ್ವಾ, ಅದು ಕೂಡ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಮ್ಮ ಕಡೆ ಬಾಗ್ನ ಕೊಡ್ತಾರೆ ಅರಿಶಿನ ಕುಂಕುಮ ಈ ರೀತಿ, ಆ ಒಂದು ಅರಿಶಿನ ಕುಂಕುಮ ಬಾಕ್ಸು ಕೂಡ ಇದೆ. ಸೊ ಅದರಲ್ಲೇ ಮತ್ತೆ ರೀಫಿಲ್ ಮಾಡ್ಕೊತಾ ಹೋಗ್ತೀನಿ. ಇನ್ನು ಪೂಜೆ ಮಾಡಬೇಕಾದ್ರೆ ಈ ಪಲಾವ್ ಎಲೆನೂ ಕೂಡ ಹಚ್ತೀವಿ ಅಲ್ವಾ, ಈ ಏಲಕ್ಕಿ, ಲವಂಗ ಇದನ್ನೆಲ್ಲದೂ ಕೂಡ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ. ಅದನ್ನೆಲ್ಲದೂ ಕೂಡ ಒಂದು ಪೇಪರ್ಗೆ ಹಾಕಿ ಸುತ್ತಿಟ್ಬಿಟ್ಟು ಎಲ್ಲದನ್ನು ಕೂಡ ಬೆಳಗೋದಕ್ಕೆ ಸಿಂಕಿಗೆ ಹಾಕಿದ್ದೀನಿ. ಇನ್ನು ನಮ್ಮ ಮನೇಲಿ ದೇವ್ರ ಮನೆಗೆ ಅಂತ ಯಾವುದೇ ಥರ ಬಟ್ಟೆ ಬಳಸೋದಾದರೆ ಈ ರೀತಿಯಾಗಿ ಕೆಂಪು ಟವಲ್, ಅಂದರೆ ನಮ್ಮ ಕಡೆ ವಸ್ತ್ರ ಅಂತ ಹೇಳ್ತಾರೆ, ಸೊ ಇದನ್ನು ಬಳಸ್ತೀವಿ. ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ ನಂತರ ನಾನು ಈ ಒಂದು ಬಟ್ಲೇನಿದೆ ಅಲ್ವಾ, ಇದು ಕುಂಕುಮ ಅರಿಶಿನ ಬಟ್ಲು, ಒಂದು ಸ್ಟೀಲ್ ಬಟ್ಲು ಇದು. ಈ ಬಟ್ಲನ್ನು ನಾನು ಯಾವಾಗಲಾದರೂ ಶುಕ್ರವಾರ ಪೂಜೆ ಮಾಡ್ತಾಯಿದ್ರೆ ಆವಾಗ ನಾನು ಇದಕ್ಕೆ ಕರ್ಪೂರ, ಏಲಕ್ಕಿ, ಲವಂಗ ಹಾಕಿ ಪೂಜೆ ಮಾಡ್ತೀನಿ, ಅಂದರೆ ಹಚ್ತೀನಿ. ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಹಾಗೆ ಇವತ್ತು ಭಾನುವಾರ, ಜೊತೆಗೆಲ್ಲ ಕ್ಲೀನ್ ಮಾಡ್ತಿದೆ ಅಂತ ಹೇಳಿಬಿಡಿ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಕರ್ಪೂರ, ಸ್ವಲ್ಪ ತುಪ್ಪನ ಹಾಕಿ ಈ ರೀತಿ ಹಚ್ಚಿದ್ದೆ. ಹಾಗೆ ನನ್ನ ಮಗಳು ನೋಡ್ಬೋದು ಹೂವನ್ನೆಲ್ಲ ತರಿದು ಹಾಕಿದ್ದಾಳೆ. ಹೂವು ಎಲ್ಲ ಒಣಗಿರುತ್ತಲ್ವ, ಅದು ಕೂಡ ಚೆನ್ನಾಗಿ ಹುರಿದು ಮನೆಯೆಲ್ಲ ಒಂಥರ ಘಮ ಘಮ ಅಂತ ಅನಿಸುತ್ತೆ. ಹಾಗೆ ಈ ರೀತಿ ಹಾಕೋದ್ರಿಂದ ಪಾಸಿಟಿವ್ ವೈಬು ಸಿಗುತ್ತೆ, ಜೊತೆಗೆ ಮನೆ ತುಂಬ ಕೋಲ್ಡ್ ಆಗಿದ್ರೆ ಬೆಚ್ಚಗೆ ಅಥವಾ ವಾರ್ಮ್ ಫೀಲು ಕೂಡ ಆಗುತ್ತೆ. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು. ಇನ್ನೂ ದೇವ್ರ ಸಾಮಾನು ಏನು ತೊಳೆದಿರಲಿಲ್ಲ. ಹೊಟ್ಟೆ ಹಶ್ವಾಗ್ತಾಯಿತ್ತು, ಹಾಗೆಯೇ ಎದ್ದಿದ್ದು ಕೂಡ ಲೇಟು, ತಿಂಡಿ ತಿಂದಿದ್ದು ಕೂಡ ಲೇಟು, ಅಡುಗೆ ಮಾಡ್ತಾ ಇರೋದು ಲೇಟು, ಊಟ ಮಾಡೋ ಅಷ್ಟರೊಳಗಂತೂ ಕೇಳಲೇಬೇಡಿ, ಇನ್ನೂ ಲೇಟಾಗಿ ಹೋಗಿತ್ತು. ಇವಾಗ ನಾನು ಬೇಗನೆ ಸ್ವಲ್ಪ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಕಡಲೆಕಾಳು ಹಾಗೆಯೇ ಒಂದು ಬಾಳೆಕಾಯಿನ ಬಳಸ್ಕೊಂಡು ಮಸಾಲ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ಟೈಮ್ ಇಲ್ಲದೇ ಇರೋಂಥ ಕಾರಣಕ್ಕೆ ಕುಕ್ಕರಿಗೆ ಡೈರೆಕ್ಟ್ ಮಸಾಲ ಹಾಕಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಕೂಡ ಇವತ್ತು ಹೇಳ್ತೀನಿ ಬನ್ನಿ. ಇವಾಗ ನಾನು ಮೊದಲು ಈ ಬಾಳೆಕಾಯಿ ಎಲ್ಲೆಲ್ಲಿ ದಪ್ಪ ಇರುತ್ತೆ ಗೊತ್ತಾ, ಈ ಕಾರ್ನರ್ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಸಿಪ್ಪೆ ದಪ್ಪ ಇರುತ್ತೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಫಸ್ಟು ಎರ್ಕೋಬೇಕು. ಜಾಸ್ತಿ ಎರಿಯಕ್ಕೆ ಹೋಗಬೇಡಿ, ನಾರಿನಾಂಶ ಹೋಗಿಬಿಡತ್ತೆ. ನಂತರ ನಿಮಗೆ ಯಾವ ಥರ ಶೇಪ್ ಬೇಕು ಆ ರೀತಿಯಾಗಿ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಾಗಿ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈ ರೀತಿ ನೀವು ಬಾಳೆಕಾಯಿನ ಕಟ್ ಮಾಡ್ತಾ ಇದ್ರೆ ಡೈರೆಕ್ಟ್ ನೀರೊಳಗಡೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಲೆ ಬಂದ್ಬಿಡತ್ತೆ, ಅಂದರೆ ಸ್ವಲ್ಪ ಕಪ್ಪಗಾಗ್ಬಿಡತ್ತೆ, ಚೆನ್ನಾಗಿರಲ್ಲ. ಆ ಕಾರಣಕ್ಕೆ ನಾನು ಹೆಚ್ಕೊಂಡು ಹಾಗೆ ನೀರೊಳಗಡೆ ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಇನ್ನು ಆಲೂಗೆಡ್ಡೆ ಹಾಗೆ ಬದನೆಕಾಯಿ, ಈ 3 ತರಕಾರಿ ನೀವು ಯಾವಾಗಲೇ ಆಗಲಿ ಹೆಚ್ಚಿದ್ರೆ ತಕ್ಷಣ ನೀವು ಹಾಗೆಯೇ ಇದರೊಳಗಡೆ ಹಾಕಬೇಡಿ. ಇನ್ನು ಆಲೂಗೆಡ್ಡೆ ಒಂದು 2 ನಿಮಿಷದಷ್ಟು ಆಚೆ ಇಟ್ಟರೂ ಕೂಡ ಏನೂ ಆಗಲ್ಲ, ಬಟ್ ಬದನೆಕಾಯಿ ಹಾಗೆ ಬಾಳೆಕಾಯಿ ಒಂದು ಅರ್ಧ ಸೆಕೆಂಡು ಆಚೆ ಇದ್ರೂ ಕೂಡ ಕಪ್ಪಾಗಿಬಿಡತ್ತೆ. ಈ ರೀತಿಯಾಗಿ ಡೈರೆಕ್ಟಾಗಿ ನೀರೊಳಗಡೆ ಹಾಕಿದ್ರೆ ಒಳ್ಳೆಯದು, ಫ್ರೆಶ್ ಆಗೂ ಇರುತ್ತೆ, ಕರೆ ಕೂಡ ಆಗಲ್ಲ. ಈಗ ಬಾಳೆಕಾಯಿನ ಎಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು. ಜೊತೆಗೆ ನಾನು ನುಗ್ಗೆಕಾಯಿ ಚಟ್ನಿನ ಮಾಡ್ಕೊಡ್ತಾ ಇದ್ದೀನಿ, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕೆ ಬೇಕಾಗಿರೋಷ್ಟು ಈರುಳ್ಳಿ, ಇನ್ನು ಸಾಂಬಾರಿಗೆ ಬೇಕಾಗಿರುವಷ್ಟು ಈರುಳ್ಳಿ ಒಗ್ಗರಣೆಗೆ, ಜೊತೆಗೆ ಮಸಾಲ ರುಬ್ಬೋದಕ್ಕೆ, ಇಷ್ಟಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡು, ಇನ್ನು ಒಂದೇ ಒಂದು ಟೊಮ್ಯಾಟೊ ಬೇಕಿತ್ತು, ಅದನ್ನು ಕೂಡ ಹೆಚ್ಚಿಟ್ಕೊಂಡು, ಕಡಲೆಕಾಳನ್ನ ಆಲ್ರೆಡಿ ನೆನೆಸಿ ಸ್ವಲ್ಪ ಮೊಳಕೆ ಬಂದಿದೆ, ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಸೊ ಇವಾಗ ಎಲ್ಲ ಕೂಡ ರೆಡಿ ಆಯಿತು, ಫಟಾಫಟ್ ಅಂತ ಸಾಂಬಾರನ್ನ ಮಾಡೋಣ ಬನ್ನಿ. ಬೆಳಗ್ಗೆ ಇಡ್ಲಿ ಮಾಡಿದ ನಂತರ ಒಂದು 4 ದೋಸೆ ಆಗೋಷ್ಟು ಹಿಟ್ಟಿತ್ತು, ಅದನ್ನು ಹಾಗೆ ಎತ್ತಿಟ್ಕೋತಾ ಇದ್ದೀನಿ. ಸಾಂಬಾರು ಹಾಗೆ ಸ್ವಲ್ಪ ಚಟ್ನಿನ ಮಾಡಿದ ನಂತರ ಊಟ ಮಾಡುವಾಗ ದೋಸೆನ ಬಿಟ್ಕೋತೀನಿ. ಇನ್ನು ಇಲ್ಲಿ ಒಂದು ಕುಕ್ಕರ್ಗೆ ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಕಾಯೋದಕ್ಕೆ ಬಿಡಿ.
ಎಣ್ಣೆ ಕಾದಿದ ನಂತರ ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು, ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಕೈ ಆಡ್ಕೊಳ್ಳಿ. ನಂತರ ಇಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ನಾನಿಲ್ಲಿ ದಪ್ಪ ಈರುಳ್ಳಿನ ತೊಗೊಂಡಿದ್ದೆ, ಅದಕ್ಕೆ ಅರ್ಧ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದಿದ ನಂತರ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. 3 ಎಸಳಷ್ಟು ಕರ್ಬೇವಿನ ಸೊಪ್ಪನ್ನ ತರ್ತು ಹಾಕ್ಕೊಳ್ತಾ ಇದ್ದೀನಿ. ಇವೆರಡು ಕೂಡ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನಂತರ ಮೊಳಕೆ ಬಂದಿರುವಂಥ ಕಡಲೆಕಾಳನ್ನು ಈ ರೀತಿಯಾಗಿ ಹಾಕ್ಕೋಬೇಕು. ನಾವೇನಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಒಂದು ಸತಿ ಅಡುಗೆಗೆ ಬಳಸೋಕ್ಕೂ ಮುಂಚೆ ನೀವು ಇದನ್ನು ಒಂದು ಸತಿ ನೀರು ಹಾಕಿ ವಾಶ್ ಮಾಡಿ ನಂತರ ಬಳಸಿದ್ರೆ ಒಳ್ಳೆಯದು. ಇವಾಗ ಕಡಲೆಕಾಳು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗಬೇಕು. ನಿಮಗೆ ಆ ಘಮ ಗೊತ್ತಾಗುತ್ತೆ ಫ್ರೈ ಮಾಡಬೇಕಾದ್ರೆ. ಅಲ್ಲಿವರೆಗೂ ಕೂಡ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು ಒಂದು ಟೊಮ್ಯಾಟೊ, ಒಂದು ಸ್ವಲ್ಪ ದಪ್ಪನೇ ಇತ್ತು ಟೊಮ್ಯಾಟೊ, ಸೊ ಟೊಮ್ಯಾಟೊನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಈ ಹಂತದಲ್ಲಿ ಟೊಮ್ಯಾಟೊ ಹಾಕೋದ್ರಿಂದ ಕಂಪ್ಲೀಟ್ ಸಾರಾಗೋಷ್ಟರೊಳಗೆ ಚೆನ್ನಾಗಿ ಸ್ಮ್ಯಾಶ್ ಆಗೋಗಿರುತ್ತೆ. ಹಾಕೋಣಕ್ಕೆ ಸ್ವಲ್ಪ ಟೊಮ್ಯಾಟೊನ ಹಾಕ್ಕೊಂಡು ಇವಾಗಲೇ ಫ್ರೈ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ ಹೇಳಿ ಟೊಮೆಟೊ ಹಾಕಿ 1-2 ನಿಮಿಷ ಆಗಿದ ನಂತರ ಹೆಚ್ಚಿಟ್ಕೊಂಡಿರುವಂಥ ಬಾಳೆಕಾಯಿನ ಹಾಕ್ಕೋಬೇಕು. ನೀವು ಗಮನಿಸ್ಬೋದು, ನೀರು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡ್ಬೋದು. ಸೊ ಬಾಳೆಕಾಯಿ ಕಲರ್ ಏನು ಚೇಂಜ್ ಆಗಬೇಕಾಗಿರುತ್ತೆ ಅಲ್ವ, ಅದು ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗೆ ಬಾಳೆಕಾಯಿನ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಾಗಿ ಎಲ್ಲದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆನ ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಹಾಗೆ ಅದರಲ್ಲಿರುವಂಥ ಎಲ್ಲ ನೀರಿನ ಅಂಶನೂ ಕೂಡ ಹಾವಿ ಆಗಬೇಕು. ಅಲ್ಲಿವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಉರಿ ಜಾಸ್ತಿ ಕೊಟ್ಟಿದ್ರೆ ಈ ಹಂತದಲ್ಲಿ ನೀವು ಉರಿನ ಕಡಿಮೆ ಮಾಡ್ಕೋಬೇಕು. ಇನ್ನು ಸಾಂಬಾರ್ಗೆ ಅನ್ನ ಬೇಕಲ್ಲ, ಯಾವುದೇ ಥರ ಮಿಲಿಟ್ಸ್ನ ನೆನೆಹಾಕಿಟ್ಟಿರಲಿಲ್ಲ. ಇವತ್ತು ನಾನು ಈ ರೆಡ್ ರೈಸ್ ಅಂತಾರೆ ಗೊತ್ತಾ, ಬಾಯ್ಲ್ಡ್ ರೈಸ್, ಈ ರೈಸ್ನ ಮಾಡ್ತಾ ಇದ್ದೀನಿ. ಅದನ್ನು ಆಲ್ಮೋಸ್ಟ್ 20 ಮಿನಿಟ್ಸ್ ನೆನೆಹಾಕ್ಬಿಟ್ಟು ನಂತರ ಮಡಿಕೆಗೆ ಅಕ್ಕಿ ನೀರನ್ನ ಹಾಕಿ ಚೆನ್ನಾಗಿ ಬೇಯಿಸಿದ ನಂತರ ಅದನ್ನು ಬಸಿಬೇಕು. ಅಂದರೆ ನೀರನ್ನ ಜಾಸ್ತಿ ಹಾಕಿ ಬೇಯಿಸಿ ನಂತರ ಬಸಿದ್ರೆ ಅನ್ನ ಕೂಡ ಉಡಿ ಉಡಿಯಾಗಿರುತ್ತೆ. ಈಗ ನಾನು ಕುಕ್ಕರ್ಗೆ ಅಂದರೆ ಸಾಂಬಾರು ಮಾಡ್ತಾ ಇದ್ದೀನಲ್ವ, ಎಲ್ಲ ಕಾಳು ಕೂಡ ಫ್ರೈ ಆಗಿತ್ತು. ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕೈ ಆಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು 1.5 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಗೆ 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಎರಡೂ ಕೂಡ ನಾನು ನಮ್ಮ ಅತ್ತೆ ಮನೆಯಿಂದ ತರೋದ್ರಿಂದ ನನಗೆ ಇದು ಯಾವತ್ತೂ ಮಾಡಿ ಅಭ್ಯಾಸ ಇಲ್ಲ. ಹೇಗೆ ಮಾಡೋದಂತೂ ಕೂಡ ನಾನು ಇನ್ನೂ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಹಾಗೆ ಖಾರದ ಪುಡಿ ಕೂಡ ಖಾಲಿಯಾಗಿತ್ತು ಬಾಕ್ಸಲ್ಲಿ, ಅದನ್ನು ಕೂಡ ರೀಫಿಲ್ನ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಪುಡಿ, ಖಾರದ ಪುಡಿ, ಉಪ್ಪು ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರಿನ ಅಂಶ ಹಾಗೆ ಎಣ್ಣೆ ಅಂಶ ಕಡಿಮೆ ಆಗೋಗಿರುತ್ತೆ. ನಾವು ಮಸಾಲ ಪೌಡರ್ಸ್ನ ಈ ರೀತಿ ಹಾಕಿದಾಗ ಸ್ವಲ್ಪ ಎಣ್ಣೆ ಅಂಶ ಕಡಿಮೆ ಆಗೋದು ಸಹಜ. ಆವಾಗ ನೀವು ಬೇಕಾದ್ರೆ ಒಂದು ಚಿಕ್ಕ ಕಪ್ಪಲ್ಲಿ 1/4 ಕಪ್ಪಷ್ಟು ನೀರನ್ನ ಹಾಕಿ ಬೇಯೋದಕ್ಕೆ ಬಿಡಿ, ಇಲ್ಲಾಂದರೆ ಒತ್ತುಬಿಡತ್ತೆ. ನಾನಿಲ್ಲಿ ಸಾಂಬಾರಿಗೆ ಮಸಾಲಾನ ರುಬ್ಕೋತಾ ಇದ್ದೀನಿ. ಮೊದಲು ಇಲ್ಲಿ ಅರ್ಧ ಹೋಳು ನಿಂಬೆನಷ್ಟು ಗಾತ್ರದಲ್ಲಿ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 4 ಇಳ್ಕಷ್ಟು ಬೆಳ್ಳುಳ್ಳಿ, 2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಅಷ್ಟರೊಳಗೆ ಇಲ್ಲಿ ನೋಡ್ಬೋದು ಕುಕ್ಕರಲ್ಲೂ ಕೂಡ ಹಾಕಿರುವಂಥ ಕಾಳು ತರಕಾರಿ ಬೆಂದಿತ್ತು. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಳ್ಬೇಕು. ಇನ್ನು ಮಿಕ್ಸಿ ಜಾರಲ್ಲೂ ಕೂಡ ಸ್ವಲ್ಪ ಮಸಾಲ ಹಾಗೆ ಉಳ್ಕೊಂಡಿರುತ್ತಲ್ವ, ಅದಕ್ಕೂ ಸ್ವಲ್ಪ ನೀರನ್ನ ಹಾಕಿ ಅದರಲ್ಲಿರುವಂಥ ಮಸಾಲಾನ ಕೂಡ ನೀಟಾಗಿ ತಗೊಂಡು ಕುಕ್ಕರ್ಗೆ ಹಾಕ್ಕೋಬೇಕು. ನಂತರ ಸಾಂಬಾರು ಮಾಡೋದಕ್ಕೆ ಎಷ್ಟು ನೀರು ಬೇಕಲ್ವ ಅದ್ರ ತಕ್ಕಂತೆ ನಾವಿಲ್ಲಿ ನೀರನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಇನ್ನು ಸಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ
ನೀವು ಈ ರೀತಿಯಾಗಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗ್ಸಿದ್ರೆ ಸಾಕಾಗತ್ತೆ. ಸಾಂಬಾರ್ ರೆಡಿ ಆಗೋಗುತ್ತೆ, ಕ್ವಿಕ್ಕಾಗಿ ಒಂದೇ ಟೈಮಲ್ಲಿ ರೆಡಿ ಆಗೋಗ್ಬಿಡುತ್ತೆ. ಇನ್ನು ಕುಕ್ಕರ್ನ ನಾನು ಇನ್ನೊಂದು ಸ್ಟವ್ಗೆ ಶಿಫ್ಟ್ ಮಾಡಿ ಈ ಕಡೆ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಚಟ್ನಿನ ಮಾಡ್ಕೋತಾ ಇದ್ದೀನಿ. ಇದು ಯೂಶ್ವಲಿ ತಮಿಳ್ನಾಡು ಕಡೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ಚಟ್ನಿನ ನೀವು ಬಿಸಿ ಬಿಸಿ ಅನ್ನಕ್ಕೂ ಕೂಡ ಹಾಕ್ಕೊಂಡು ಹಾಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬೇಕಂದರೆ ಟ್ರೈ ಮಾಡಿ. ಇಷ್ಟ ಆಯ್ತಂದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾನಿಲ್ಲಿ ನುಗ್ಗೆ ಸೊಪ್ಪು ಎಲ್ಲದೂ ಕೂಡ ಸೋಸ್ಕೋತಾ ಇದ್ದೀನಿ. ಹಾಗೆ ಇದನ್ನು ಒಂದು 3 ಸತಿ ನೀರನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಇರುತ್ತೆ, ಬಟ್ ಅದು ನಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ತೊಳಿಬೇಕಾದ್ರೆ ಕೆಳಗಡೆ ಮಣ್ಣಿರುತ್ತಲ್ವ, ಅದು ನೋಡಿದಾಗಲೇ ಗೊತ್ತಾಗುತ್ತೆ. ಇನ್ನು ಸೊಪ್ಪನ್ನ ಒಂದು 3 ಸತಿ ಚೆನ್ನಾಗಿ ತೊಳೆದಿದ ನಂತರ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಪ್ಯಾನಿಗೆ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈ ಚಟ್ನಿಗೆ ನಾವು ನೀರನ್ನ ಬಳಸೋದಿಲ್ಲ. ನಿಮಗೆ ಯಾವ ಥರ ಅನುಗುಣವಾಗುತ್ತೆ ಆ ರೀತಿ ಹಾಕ್ಕೊಳ್ಳಿ. ಅಂದರೆ ತುಪ್ಪನಾದರೂ ಹಾಕ್ಕೋಬೋದು, ಎಣ್ಣೆನಾದರೂ ಹಾಕ್ಕೋಬೋದು. ಆದರೆ ನಾನಿಲ್ಲಿ ಅನ್ನಕ್ಕೆ ಯೂಸ್ ಮಾಡ್ತಾ ಇಲ್ಲ. ಈ ಚಟ್ನಿನ ನಾನಿಲ್ಲಿ ದೋಸೆಗೆ ಹಾಕ್ಕೊಳ್ತಾ ಇರೋದ್ರಿಂದ ಎಣ್ಣೆನ ಹಾಕ್ಕೋತಾ ಇದ್ದೀನಿ, ತುಪ್ಪನ ಹಾಕ್ಕೋತಾ ಇಲ್ಲ. ಹಾಗೆ ಒಂದು ಸ್ಟವಲ್ಲಿ ಅನ್ನನೂ ಕೂಡ ಮಾಡ್ತಾ ಇದ್ದೀನಿ, ರೆಡ್ ರೈಸ್. ಇನ್ನೊಂದು ಸ್ಟವಲ್ಲಿ ಕುಕ್ಕರ್ನ ಇಟ್ಟಿದ್ದೀನಿ, ಕೂಗಬೇಕು ಅದು ಕೂಡ. ಅಷ್ಟರೊಳಗೆ ನೀವಿಲ್ಲಿ ನೋಡ್ಬೋದು ಪ್ಯಾನಲ್ಲಿ ಹಾಕಿರುವಂಥ ಎಣ್ಣೆ ಕೂಡ ಕಾದಿತ್ತು. ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಅಥವಾ 3/4 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಕಲರ್ ಬರಬಾರ್ದು, ಸ್ವಲ್ಪ ಕೆಂದು ಕಲರ್ ಬರಬೇಕು. ನಂತರ ಇಲ್ಲಿ ನಾನು ಖಾರಕ್ಕೆ ತಕ್ಕಂತೆ 5 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 4 ಎಸಲಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇನ್ನು 5 ಇಳ್ಕಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಅರ್ಧ ಈರುಳ್ಳಿನ ಈ ರೀತಿಯಾಗಿ ಮೀಡಿಯಮ್ ಸೈಜ್ ಆಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ ತೊಳೆದಿಟ್ಕೊಂಡಿರುವಂಥ ಈ ನುಗ್ಗೆ ಸೊಪ್ಪಿರುತ್ತೆ ಅಲ್ವಾ, ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನು ಕೂಡ ಹಾಕ್ಕೊಳ್ಬೇಕು. ಆಲ್ರೆಡಿ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಹಾರಿತ್ತು, ಅದನ್ನು ಕೂಡ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಈಗ ತೊಳೆದಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಈ ರೀತಿಯಾಗಿ ಕಂಪ್ಲೀಟಾಗಿ ಫ್ರೈ ಆಗಬೇಕು. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೀರಿದ ನಂತರ 1 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೋಬೇಕು. ನಾನಿಲ್ಲಿ ಒಂದು 6 ಪೀಸಸ್ ಆಗೋಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ತುರಿದಿರಲಿಲ್ಲ, ಅದು ಹಾಗೆ ಎಬ್ಬಿ ಬಂದಿತ್ತು ಅಂತ ಹೇಳಿ ಕಟ್ ಮಾಡಿನೇ ಹಾಕ್ಕೊಂಡಿದ್ದೀನಿ. ಕಾಯಿನ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಕಂಪ್ಲೀಟಾಗಿ ಆಗಿದೆ. ಸೊ ಇದು ತಣ್ಣಗಾದ ಮೇಲೆ ನಾವು ರುಬ್ಕೋಬೇಕಾಗತ್ತೆ. ಸೊ ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ. ಈಗ ದೋಸೆನ ಫಟಾಫಟ್ ಅಂತ ಬಿಟ್ಕೋತಾ ಇದ್ದೀನಿ. ಬೆಳಗ್ಗೆ ನಾನು ಏನು ಇಡ್ಲಿಗೆ ಅಂತ ಮಾಡಿದೆ ಅಲ್ವಾ, ಅದಕ್ಕೆ ಕ್ಯಾರೆಟ್ ಹಾಗೆ ಸಬ್ಸಿಗೆ ಸೊಪ್ಪನ್ನು ಕೂಡ ಫ್ರೈ ಮಾಡಿ ಹಾಕಿದೆ ಅಲ್ವಾ, ಸೊ ಆ ಹಿಟ್ಟನ್ನೇ ಬಳಸ್ಕೊಂಡು ದೋಸೆನ ಬಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು ತವಕ್ಕೆ ಒಂದೊಂದು ಸತಿ ಈರುಳ್ಳಿನ ಬಳಸ್ಕೊಂಡ್ರೆ ಒಂದೊಂದು ಸತಿ ಈ ರೀತಿಯಾಗಿ ತೆಂಗಿನಕಾಯಿನ ಜುಟ್ಟಿರುತ್ತೆ ಅಲ್ವಾ, ಅದನ್ನು ಬಳಸ್ಕೊತೀನಿ. ಈ ಎರಡು ಕೂಡ ನ್ಯಾಚುರಲ್ ಆಗಿರೋದ್ರಿಂದ ಇದನ್ನು ಬಳಸೋದು ಉತ್ತಮ ಅಂತಲೇ ಅನಿಸುತ್ತೆ. ದೋಸೆ ಅಂತೂ ಬಿಟ್ಟಿದ್ದಾಯಿತು. ಅದು ಬೇಯೋಷ್ಟ್ರೊಳಗಡೆ ಈ ಕಡೆ ನಾವು ಚಟ್ನಿಗೆ ರುಬ್ಕೊಂಡ್ಬಿಡೋಣ. ಹಾಗೆ ಪ್ಯಾನಲ್ಲಿ ಹುರಿದಿಟ್ಕೊಂಡಿರುವಂಥದ್ದು ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ತಣ್ಣಗಾಗಿತ್ತು. ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದನ್ನು ರುಬ್ಬೋದಕ್ಕೆ ನೀರನ್ನ ಹಾಕ್ಕೊಳ್ಬೇಡಿ. ಹಾಗೆ ಈ ಕಡೆ ದೋಸೆನೂ ಕೂಡ ಬೆಂದಿತ್ತಲ್ವ, ಅದನ್ನು ಕೂಡ ಮರ್ಚಿ ಹಾಕ್ಕೊಳ್ಬೇಕು. ಇನ್ನೊಂದು ಕಡೆನೂ ಕೂಡ ದೋಸೆ ಚೆನ್ನಾಗಿ ಬೆಂದರೆ
ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ದೋಸೆನ ಮರ್ಚಾಕಿದ ನಂತರ ಇವಾಗ ಬನ್ನಿ ಚಟ್ನಿನ ರುಬ್ಕೊಳ್ಳೋ ನೆಕ್ಸ್ಟ್ ಪ್ರಾಸೆಸ್ನ ಹೇಳ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರನ್ನ ಹಾಕದೆ ಹಾಗೆ ನೀವು ರುಬ್ಕೋಬೇಕು. ಅಂದರೆ ನೀರನ್ನ ಹಾಕೋ ಹಾಗಿಲ್ಲ, ನಾವು ಆಲ್ರೆಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿರೋದ್ರಿಂದ ನೀರನ್ನ ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ಚಟ್ನಿ ಕೂಡ ರೆಡಿ ಆಗಿದೆ, ನೋಡ್ಬೋದು. ಸೇಮ್ ಚಟ್ನಿ ಪುಡಿ ತಿಂದಂಗೆ ಆಗುತ್ತೆ. ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕಿದ್ರೆ ಯಾವ ಟೇಸ್ಟ್ ಬರುತ್ತೆ ಅಲ್ವಾ, ಅದೇ ಟೇಸ್ಟ್ ಬರುತ್ತೆ. ನೀವು ನೋಡಿರ್ಬೋದು ಎಷ್ಟೊಂದು ರೀಲ್ಸಲ್ಲಿ ಈ ರೀತಿಯಾಗಿ ಮಾಡಿ ತೋರಿಸ್ತಾರೆ. ಆಲ್ಮೋಸ್ಟ್ ಕಡಲೆ ಬೀಜ ಅಥವಾ ಬೇರೆ ಬೇರೆ ಆಗಿರುವಂಥ ಸೊಪ್ಪನ್ನ ಬಳಸ್ಕೊಂಡು ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ಎಕ್ಸ್ಪೆಷಲಿ ರೊಟ್ಟಿಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ಖಾರನ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ದೋಸೆ ಅಂತೂ 4 ದೋಸೆ ಆಯಿತು, ಸೊ ಬಿಟ್ಟಿದ್ದಾಯಿತು. ಇವಾಗ ಬೆಳಗ್ಗೆ ಮಿಕ್ಕಿದಂಥ 2 ಇಡ್ಲಿನೂ ಕೂಡ ಆಯಿತು. ಈ ರೀತಿಯಾಗಿ ತವದ ಮೇಲೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಹಾಕಿದ್ದೀನಿ. ಚೆನ್ನಾಗಿ ಬೆಂದಿದ ನಂತರ ಅಂದರೆ ಫ್ರೈ ಮಾಡಿದ ನಂತರ ನಾನು ಅದನ್ನು ತಿಂತೀನಿ. ಆ್ಯಂಡ್ ಆಲ್ಸೋ ಅಷ್ಟರೊಳಗೆ ಈ ಕಡೆ ಅನ್ನನೂ ಕೂಡ ಆಗಿತ್ತು, ಉಡಿ ಆಗಿದೆ ನೋಡ್ಬೋದು. ಇನ್ನು ಸಾಂಬಾರು ಕೂಡ ರೆಡಿಯಾಗಿದೆ. ಸೊ ಅನ್ನ ಸಾರು ಕೂಡ ರೆಡಿ ಆಯಿತು. ನಮ್ಮೆಲ್ಲರದು ಕೂಡ ಊಟನೂ ಮುಗಿಸ್ಕೊಂಡಿದ ನಂತರ ಬೆಳಗ್ಗೆ ತಂದಿದ್ದಂಥ ತರಕಾರಿ ಎಲ್ಲದೂ ಕೂಡ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಇನ್ನು ಎಲ್ಲದನ್ನು ಕೂಡ ಕುತ್ಕೊಂಡು ಅರೇಂಜ್ ಮಾಡ್ಕೊಂಡಿದ್ದಾಯಿತು. ಸೊ ನಾವು ಈ ರೀತಿಯಾದ ಕೆಲಸಗಳನ್ನು ಕೂತ್ಕೊಂಡು ರೆಸ್ಟ್ ತೊಗೊಂಡು ಆರಾಮಾಗಿ ಕೆಲಸನ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ಎಲ್ಲದೂ ಕೂಡ ತರಕಾರಿಗಳನ್ನ ಜೋಡಿಸ್ಕೊಂಡು ಇನ್ನು ಪುದೀನ ಸೊಪ್ಪನ್ನ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಈ ಸತಿ ಪ್ರತಿ ಸತಿ ಏನು ಮಾಡ್ತಿದ್ದೆ ಹಾಗೆ ಕಡ್ಡಿಯಾಗೆ ಇಟ್ಕೊಂಡು ಇನ್ನು ಹಿಂದಿನ ದಿನವೇ ಪಾಪುಗೆ ಓದಿಸ್ಬೇಕಾದ್ರೆ ಸೋಸ್ಕೋತಾ ಇದೆ. ಆದರೆ ಈ ಸತಿ ನೋಡೋಣ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಇನ್ನು ಈ ಸತಿ ಬೀಟ್ರೂಟ್ ಅಂತೂ ತುಂಬ ಜಾಸ್ತಿನೇ ತಂದಿದ್ವಿ ಅಂತ ಹೇಳಿ ಈ ರೀತಿಯಾಗಿ ದೊಡ್ಡ ಬಾಕ್ಸಿಗೆ ಹಾಕಿಟ್ಕೊಂಡು ಅದರಲ್ಲಿರುವಂಥ ಕಂಟೈನರ್ನ ಅಂದರೆ ಅದರೊಳಗಡೆ ಡಿವೈಡರ್ ಇರುತ್ತಲ್ವ ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನೋಡ್ಬೋದು ಒಂದು ಬಾಕ್ಸಲ್ಲಿ ಹಸಿಮೆಣ್ಸಿನ್ಕಾಯಿ, ಒಂದು ಬಾಕ್ಸಲ್ಲಿ ಕರ್ಬೇವಿನ ಸೊಪ್ಪು, ಹಾಗೆ ಇನ್ನೊಂದು ಬಾಕ್ಸಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದೊಂಥರ ಮಸಾಲ ಬಾಕ್ಸ್ ಇದೆ ಅಲ್ಲ, ನಮಗೆ ಅಡುಗೆ ಮನೇಲಿ ಇಟ್ಕೊಂಡಿರ್ತೀವಲ್ವ ಅದೇ ಥರನೇ, ಆದರೆ 3 ಇಂಗ್ರೀಡಿಯೆಂಟ್ಸ್ನ ಮಾತ್ರ ಹಾಕ್ಕೊಳ್ಬೋದು. ಇನ್ನು ಈ ಬಾಕ್ಸ್ ಬಂದು ದೊಡ್ಡ ಬಾಕ್ಸಲ್ಲಿ ಒಳಗಡೆ 3 ಡಿವೈಡರ್ ಇರುತ್ತೆ ಅಲ್ವ ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ನಾವು ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಇನ್ನು ಇದು ಬಂದು ಚಿಕ್ಕ ಬಾಕ್ಸು, ತುಂಬ ದಿನಗಳ ಹಿಂದೆನೇ ತೊಗೊಂಡು ಬಂದಿದ್ದೆ, ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ನಾನು ಮೊದಲು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ಈ ಬಾಕ್ಸ್ನ ತಂದಿದ್ದು. ಈ ಬಾಕ್ಸ್ ಬಂದು ಸ್ಟೇಷ್ನರಿ ಬಾಕ್ಸ್, ಅಂದರೆ ಪೆನ್, ಪೆನ್ಸಿಲ್, ಸ್ಕೇಲ್ ಈ ರೀತಿ ಹಾಕಿಟ್ಕೊಳ್ಳೋ ಅಂಥ ಬಾಕ್ಸ್ ಇದು. ಸೊ ಈ ಬಾಕ್ಸಲ್ಲಿ ನಾನು ಯಾವಾಗಲೂ ಅಷ್ಟೇ ನಿಂಬೆಹಣ್ಣು ಹಾಗೆ ಶುಂಠಿನ ಇಟ್ಕೋತೀನಿ. ತುಂಬ ಹೈ ಕ್ವಾಲಿಟಿ ಇರುವಂಥ ಬಾಕ್ಸ್ ಇದು. ಸೊ ಎಲ್ಲದನ್ನು ಕೂಡ ಜೋಡಿಸಿದಾಯಿತು. ಈ ರೀತಿಯಾಗಿ ಇವಾಗ ಫ್ರಿಜ್ಗೆ ಇಟ್ಕೋಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ದೊಡ್ಡ ಬಾಕ್ಸಿನ ಈ ಸಪ್ರೇಟರ್ ಇರ್ತಲ್ವ, ಈ ರೀತಿಯಾದ ಬಾಕ್ಸ್ಗಳು ನಾವು ಈ ರೀತಿಯಾಗಿ ಫ್ರಿಜ್ ಡೋರ್ ಸೈಡಲ್ಲಿ ಒಂದು ನಮಗೆ ಸ್ಪೇಸ್ ಇರುತ್ತೆ ಅಲ್ವ ಅಲ್ಲಿ ಇಟ್ಕೊಂಡು ಕೂಡ ಅದರೊಳಗಡೆ ನಾವು ಸೌತೆಕಾಯಿ ಸೊಪ್ಪುಗಳನ್ನೆಲ್ಲ ಇಟ್ಕೋಬೋದು. ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಒಂದು ಕವರಿಗೆ ಸುತ್ತಿ ಇಟ್ಕೊಂಡಿದ್ದೀನಿ. ಇನ್ನು ಎಲ್ಲ ತರಕಾರಿನ ಜೋಡಿಸಿ ನಂತರ ಆ ಬಾಕ್ಸ್ನ ಈ ರೀತಿಯಾಗಿ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಫ್ರಿಜ್ಜಲ್ಲಿ ಇಟ್ಟಿರುವಂಥ ದೊಡ್ಡ ಬಾಕ್ಸ್ ಏನು ನೋಡ್ತಾ ಇದ್ರೆ ಅದಂತೂ ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ತೊಗೊಳ್ಬೋದು. ಆಲ್ಮೋಸ್ಟ್ ಒಂದು ಬಾಕ್ಸಿಗೆ 250 ಏನೋ ಬೀಳುತ್ತೆ. ಆದರೆ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ನಾವು ಯೂಸ್ ಮಾಡ್ಕೋಬೋದು. ಜೊತೆಗೆ ನಾವು ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ರೆ ಈ ಬಾಕ್ಸಸ್ನ ನಾವು ಟ್ರಾವೆಲ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಈಗ ಕುಕ್ಕಿಂಗು ಕೂಡ ಟ್ರಾವೆಲಲ್ಲೇ ಮಾಡ್ತಿರ್ತೀವಿ ಅಂದ್ಕೊಳ್ಳಿ, ಆವಾಗ ಈ ಡಿವೈಡರ್ನ ಬಳಸ್ಕೊಂಡು ಡಿಫ್ರೆಂಟ್ ಆದ ಇಂಗ್ರೀಡಿಯೆಂಟ್ಸ್ನ ಡಿಫ್ರೆಂಟ್ ಪ್ಲೇಸಲ್ಲಿ ಅಥವಾ ತರಕಾರಿಗಳನ್ನು ಕ್ಯಾರಿ ಮಾಡ್ಬೋದು. ಇನ್ನು ಎಲ್ಲ ಆಯಿತು, ಸಂಜೆ ಆಗ್ತಾ ಬಂತಲ್ವ, ಪೂಜೆನೂ ಮಾಡಬೇಕಿತ್ತು. ಸೊ ದೇವ್ರ ಸಾಮಾನ ಈ ರೀತಿಯಾಗಿ ಕ್ವಿಕ್ಕಾಗಿ ತೊಳಿತಾ ಇದ್ದೀನಿ. ನಮ್ಮ ಮನೇಲಿ ನಾನು ದೇವ್ರ ಸಾಮಾನ ಹುಣಸೆಹಣ್ಣಲ್ಲಿ ನೆನಾಕಿದ ನಂತರ, ಅಂದರೆ ಹುಣಸೆ ನೀರಲ್ಲಿ ನೆನಾಕಿದ ನಂತರ ಸ್ವಲ್ಪ ಪೀತಾಂಬರಿನ ಬಳಸ್ಕೊಂಡು ತೊಳಿತೀನಿ. ನಾನು ಯಾವುದೇ ಥರ ನಾರನ್ನ ಬಳಸೋದಿಲ್ಲ. ಬರೀ ಚಿಕ್ಕ ಪುಟ್ಟ ವಿಗ್ರಹಗಳಿಗೆ ನಾನು ಒಂದು ಹೊಸ ಬ್ರಷ್ನೇ ಇಟ್ಕೊಂಡು ನೀಟಾಗಿ ಉಜ್ಕೋತೀನಿ. ಯಾಕಂದರೆ ಅಲ್ಲೆಲ್ಲ ಒಂಥರ ಡಿಸೈನ್ಸ್ ಎಲ್ಲ ಇರುತ್ತೆ ಅಲ್ವಾ, ಎಲ್ಲ ಕರೆ ಉಳ್ಕೊಂಬಿಡುತ್ತೆ ಅಂತ ಹೇಳಿ.
ಇನ್ನು ಮಿಕ್ಕಿದ ಎಲ್ಲ ದೇವ್ರ ಸಾಮಾನ ನಾನು ಕೈಯಲ್ಲೇ ಸ್ವಲ್ಪ ಈ ಪೈತಾಂಬರಿನ ತಗೊಂಡು ಉಜ್ಕೋತೀನಿ. ಯಾವುದೇ ಥರ ಈ ಸ್ಕ್ರಬ್ಬರ್ನ ಬಳಸಲ್ಲ. ಸ್ಕ್ರಬ್ಬರ್ನ ಬಳಸಿದ್ರೆ ದೇವ್ರ ಸಾಮಾನು ಪಾತ್ರೆ ಇರ್ಬೋದು, ಯಾವುದೇ ಪಾತ್ರೆ ಇರ್ಬೋದು, ಸ್ಕ್ರ್ಯಾಚಸ್ ಬಿದ್ದೇ ಬೀಳುತ್ತೆ. ಆ ಕಾರಣಕ್ಕೆ ಸ್ಕ್ರಬ್ಬರ್ ಬಳಸಲ್ಲ ಅಂತಲೇ ಹುಣಸೆಹಣ್ಣಿನ ನೀರಲ್ಲಿ 1-2 ಅವರ್ ನೆನಾಕಿದ್ರೆ ಅದರಲ್ಲಿ ಏನೂ ಕೂಡ ಗಲೀಜಿರಲ್ಲ. ಪೂಜೆ ಮಾಡಿರ್ತೀವಿ ಅಲ್ವಾ, ಆ ಕಾರಣಕ್ಕೆ ನೆನಾಕಿದ ನಂತರ ಅದನ್ನು ಚೆನ್ನಾಗಿ ಪೀತಾಂಬರಿ ಹಾಕಿ ಕೈಯಲ್ಲೇ ಉಜ್ಬೋದು. ಇನ್ನು ವಿಗ್ರಹ ಅಂತ ಬಂದರೆ ಸ್ವಲ್ಪ ಬ್ರಷ್ನಲ್ಲಿ ಉಜ್ಜಿದ್ರೆ ಸಾಕಾಗತ್ತೆ. ನೀವಿಲ್ಲಿ ಒಂದು ಪಾತ್ರೆನ ನೋಡ್ಬೋದು, ಒಂದು ಚಿಕ್ಕ ಚೊಂಬಿದೆ. ಆ ಚೊಂಬು ಎಷ್ಟು ಶೈನಿಂಗ್ ಆಗಿದೆ, ಯಾಕಂದರೆ ನಾನಿಲ್ಲಿ ಸ್ಕ್ರಬ್ಬರ್ನ ಬಳಸದೇ ಇರುವಂಥ ಕಾರಣಕ್ಕೆ ಶೈನಿಂಗು ಹಾಗೇ ಇರುತ್ತೆ. ಹಾಗೆ ಅದ್ರ ಮೇಲೆ ಯಾವುದೇ ಥರ ಸ್ಕ್ರ್ಯಾಚ್ ಬರಲ್ವಲ್ಲ, ಆಗ ಶೈನಿಂಗ್ ಹೋಗ್ತಾ ಇಲ್ಲ. ಸೊ ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ. ಎಲ್ಲ ಬೆಳ್ಳಿ ಪಾತ್ರೆ ಇರ್ಬೋದು, ಯಾವುದೇ ದೇವ್ರಿಗೆ ಯೂಸ್ ಮಾಡುವಂಥ ಪಾತ್ರೆ ಇರ್ಬೋದು, ಎಲ್ಲದೂ ಕೂಡ ಶೈನಿಂಗ್ ಆಗೇ ಇರುತ್ತೆ. ಇನ್ನು ಎಲ್ಲ ದೇವ್ರ ಸಾಮಾನುಗಳನ್ನು ತೊಳೆದಿದ್ದಾಯಿತು. ನಂತರ ಇವಾಗ ನಾನು ದೇವ್ರ ಮನೆನ ರೆಡಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸೈಡಲ್ಲಿ ತೋರಿಸ್ತಿದ್ದೀನಲ್ವ ಚಿಕ್ಕ ಚಿಕ್ಕ ದೀಪಗಳು, ಈ ದೀಪಗಳನ್ನ ನಾನು ಈ ಶುಕ್ರವಾರ ಅಥವಾ ಅಮಾವಾಸ್ಯೆ ಪೌರ್ಣಮಿಗೆ ಬಾಗಿಲಿಗೆ ಹಚ್ಚುವಂಥ ದೀಪಗಳು. ಈ ದೀಪಗಳನ್ನ ತುಂಬ ಅಪರೂಪವಾಗಿ ತೊಳಿತಾ ಇರ್ತೀನಿ, ಅಂದರೆ ತಿಂಗ್ಳಿಗೆ 1 ಸತಿ ತೊಳಿತಾ ಇರ್ತೀನಿ, ರೆಗ್ಯುಲರ್ ಆಗಿ ತೊಳೆಯೋದಿಲ್ಲ. ಇನ್ನು ದೇವ್ರ ಸಾಮಾನು ಅಂತ ಬಂದರೆ ಪ್ರತಿ ಭಾನುವಾರ ತೊಳಿತೀನಿ. ನಮ್ಮ ಅತ್ತೆ ಮನೇಲಿ ಶುಕ್ರವಾರ ಹಾಗೆ ಭಾನುವಾರ ಈ ರೀತಿಯಾಗಿ ತೊಳಿತಾರೆ. ನನಗೆ ಟೈಮ್ ಸಿಗೋದೇ ಭಾನುವಾರ ಆಗಿರೋದ್ರಿಂದ ಪ್ರತಿ ಭಾನುವಾರ ಮಾತ್ರ ತೊಳ್ಕೊತೀನಿ. ಒಂದೊಂದು ಸತಿ ಟೈಮ್ ಇತ್ತು ಅಂದರೆ ಶನಿವಾರ ರಾತ್ರಿ ತೊಳೆದು ಕೂಡ ಇಟ್ಕೋತೀನಿ, ಒಂದೊಂದು ಸತಿ ಟೈಮ್ ಇರೋದಿಲ್ಲ. ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೆ. ಹಾಗೆ ದೇವ್ರ ಫೋಟೋ ಇರ್ಬೋದು, ದೇವ್ರ ವಿಗ್ರಹಗಳಿರ್ಬೋದು, ಎಲ್ಲದನ್ನು ಕೂಡ ಜೋಡಿಸ್ಕೊಂಡು ಅದಕ್ಕೆ ವಿಭೂತಿ, ಗಂಧ, ಅರಿಶಿನ, ಕುಂಕುಮ ಈ ರೀತಿ ಎಲ್ಲದನ್ನು ಕೂಡ ಇಟ್ಕೊಂಡು ಜೋಡಿಸ್ಕೋಬೇಕು. ಈಗ ಎಲ್ಲದೂ ಕೂಡ ರೆಡಿ ಆಯಿತು. ಎಲ್ಲದನ್ನು ಕೂಡ ಅದರ ಜಾಗಕ್ಕೆ ಆರ್ಗನೈಸ್ನ ಮಾಡ್ಕೋತಾ ಇದ್ದೀನಿ.
ಫೈನಲ್ ಆಗಿ ಮನೆ ವಾರ ಅಂದರೆ ಭಾನುವಾರದ ಪೂಜೆ ಅಂತೂ ಆಯಿತು. ಆಲ್ಮೋಸ್ಟ್ ಇದೆಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ 6:30 7 ಗಂಟೆ. ಇನ್ನು ನನ್ನ ಮಗಳದು ಒಂದೇ ಆಟ ಜಾಮೂನ್ ಬೇಕು ಅಂತ. ಅವಳು ಬರ್ಡೇ ದಿನವೇ ಕೇಳಿದ್ಲು ನನಗೆ ಜಾಮೂನ್ ಬೇಕು ಅಂತ. ಅವಳು ಕೇಳಿದ್ದು ತುಂಬ ನೈಟ್ ಆಗೋಗಿತ್ತು. ಸೊ ಇನ್ನೊಂದು ದಿನ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಸೊ ಇವತ್ತು ನಾನು ಮಾಡಿ ಕೊಡ್ತಾ ಇದ್ದೀನಿ. ಈ ರೆಸಿಪಿನೂ ಕೂಡ ಆ್ಯಡ್ ಮಾಡಿದ್ರೆ ಎಲ್ಲಿ ಈ ವಿಡಿಯೋ ತುಂಬ ದೊಡ್ಡದಾಗತ್ತೆ ಅಂತ ಹೇಳಿ ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಜಾಮೂನ್ ರೆಸಿಪಿ ನಿಮಗೆ ಹೇಳ್ತೀನಿ. ಯಾವ ರೀತಿಯಾಗಿ ಎಲ್ಲೂ ಬ್ರೇಕ್ ಆಗದೆ ಸಿಂಪಲ್ಲಾಗಿ ಜಾಸ್ತಿ ಪಾಕನ ತೆಗೆದೆ ಯಾವ ರೀತಿಯಾಗಿ ಜಾಮೂನ್ನ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ತೋರಿಸಿರುವಂಥ ಸಾರಿನ ರೆಸಿಪಿ ಹಾಗೆ ಚಟ್ನಿಯ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಭಿನ್ನವಾಗಿರುವಂಥ ಅಡುಗೆ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.